ಸರ್ಕಾರದಿಂದ ಪ್ರೋಟೋಕಾಲ್ ಪಾಲಿಸಿದ ಆರೋಪ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸ್ಪಷ್ಟನೆಯನ್ನ ನೀಡಿದ್ದಾರೆ ಕೇಂದ್ರ ಸಚಿವ ಎಚ್.ಡಿ. ಕುಮಾರಸ್ವಾಮಿ ಅವರು. ನಾನು ಪ್ರೋಟೋಕಾಲ್ಗೆ ಹೆಚ್ಚಿನ ಆದ್ಯತೆ ಕೊಡಲ್ಲ, ಅಧಿಕಾರಿಗಳಿಗೆ ತೊಂದರೆ ಕೊಡಬೇಕು, ದೇವಿ ದರ್ಶನ ಮುಖ್ಯ, ಅದಾಗಿದೆ ಸಾಕು ಅಂತ ಎಚ್.ಡಿ. ಕುಮಾರಸ್ವಾಮಿ ಅವರು ಈ ಸಂದರ್ಭದಲ್ಲಿ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಒಂದು ಕಡೆ ಈಗ ಅಲ್ಲಿನ ಶಾಸಕರಾಗಿರುವಂಥ ಸ್ವರೂಪ್ ಪ್ರಕಾಶ್ ಅವರ ನೇತೃತ್ವದಲ್ಲಿ ದೊಡ್ಡ ಮಟ್ಟದ ಪ್ರತಿಭಟನೆ ನಡೀತಾ ಇದೆ. ನಮ್ಮ ಮಾಜಿ ಮುಖ್ಯಮಂತ್ರಿಗಳಿಗೆ, ಹಾಲಿ ಕೇಂದ್ರ ಸಚಿವರಿಗೆ ಅಂದರೆ ಕುಮಾರಸ್ವಾಮಿ ಅವರಿಗೆ ಅವಮಾನ ಆಗಿದೆ. ಆ ನಿಟ್ಟಿನಲ್ಲಿ ಡಿ.ಸಿ ಅವರೇ ಬರಬೇಕು, ಲತಾ ಕುಮಾರಿ ಏನಿದಾರಲ್ಲ ಅಲ್ಲಿನ ಜಿಲ್ಲಾಧಿಕಾರಿಗಳು ಅವರೇ ಬರಬೇಕು, ಇದಕ್ಕೆ ಉತ್ತರವನ್ನ ಕೊಡಬೇಕು ಅನ್ನೋ ನಿಟ್ಟಿನಲ್ಲಿ ಆಗ್ರಹಿಸಿದ್ದಾರೆ. ಇನ್ನು ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕುಮಾರಸ್ವಾಮಿ ಅವರನ್ನ ಮಾತನಾಡಿಸಿದಾಗ ಏನಾಗಬೇಕಾಗಿತ್ತು, ನನಗೆ ದೇವಿ ದರ್ಶನ ಆಗಬೇಕಾಗಿತ್ತು, ಆಗಿದೆ, ಅಷ್ಟಾಗಿದೆ, ಸಾಕು ಅನ್ನೋ ನಿಟ್ಟಿನಲ್ಲಿ ಮಾತನಾಡಿದ್ದಾರೆ. ನೋಡಿ, ನಮ್ಮ ಜೀವನದಲ್ಲಿ ಈ ಪ್ರೋಟೋಕಾಲ್ಗಳು ಮಗದೊಂದು ಇದು ಯಾವುದಕ್ಕೂ ಹೆಚ್ಚಿನ ಮಹತ್ವ ಕೊಡಲ್ಲ. ನಾನು ಎಂದೂ ಸಹ ಕೊಟ್ಟಿಲ್ಲ. ಮುಖ್ಯಮಂತ್ರಿ ಆಗಿದ್ದಾಗಲೂ ನಾನು ಅದರ ಬಗ್ಗೆ ಮಹತ್ವ ಕೊಟ್ಟಿಲ್ಲ. ಪಾಪ ನಾನು ಗ್ರಾಮ ವಾಸ್ತವ್ಯ ಮಾಡಬೇಕಾದ್ರೆ ಆ ಅಧಿಕಾರಿಗಳು ರಾತ್ರಿಯೆಲ್ಲ ಹೊರಗಡೆ ಮಲಗೋರು, ಅವರಿಗೆಲ್ಲ ಕಷ್ಟ ಕೊಟ್ಟಿದ್ದೀನಿ ಗ್ರಾಮ ವಾಸ್ತವ್ಯ ಮಾಡಬೇಕಾದ್ರೆ. ಇಲ್ಲಿ ಪ್ರೋಟೋಕಾಲ್ಗೆ ನಾವು ಹೆಚ್ಚಿನ ಆದ್ಯತೆ ಕೊಡೋದು ಬೇಕಾಗಿಲ್ಲ. ಆದರೂ ಒಂದು ಕಡೆ ಜನಗಳು ಶಾಂತ ರೀತಿಯಿಂದ ಅಷ್ಟು ದೊಡ್ಡ ಮಟ್ಟದಲ್ಲಿ ಆ ತಾಯಿ ದರ್ಶನಕ್ಕೆ ಹೋದಾಗ ಈ ವರ್ಷ ಅಂಥ ಒಂದು ದೊಡ್ಡ ಮಟ್ಟದ ಸಮಸ್ಯೆ ಇಲ್ಲ ಅಂತಕ್ಕಂಥದ್ದು ಜನ ಇವತ್ತು ಆರಾಮಾಗಿ ಹೋಗಿ ಬರ್ತಾ ಇದ್ದಾರೆ. ನಮಗೆ ಬೇಕಾಗಿರೋದು ಅದು ನಡೀತಾ ಇದೆ. ಅದ್ರ ಬಗ್ಗೆ ನಾವ್ಯಾಕೆ ಚರ್ಚೆ ಮಾಡೋದು? ಬೆಳಗಾವಿ ಡಿಸಿಸಿ ಬ್ಯಾಂಕ್ ನಿರ್ದೇಶಕರ ಎಲೆಕ್ಷನ್ ವೇಳೆ ದೊಡ್ಡ ಹೈಡ್ರಾಮಾನೇ ನಡೆದಿದೆ. ಮತದಾನ ಹಕ್ಕು ಪಡೆದವರ ಡೆಲಿಗೇಷನ್ ಫಾರ್ಮ್ ಇಟ್ಕೊಂಡು ಇಲ್ಲಿ ಮೋಸ ಮಾಡಿದ್ದಾರೆ ಅನ್ನೋ ಒಂದು ಆರೋಪ. ಬೆಳಗಾವಿ ಡಿಸಿಸಿ ಬ್ಯಾಂಕ್ ನಿರ್ದೇಶಕರ ಎಲೆಕ್ಷನ್ ವೇಳೆ ಹೈಡ್ರಾಮಾ ನಡೆದಿರೋದು. ಮತದಾನದ ಹಕ್ಕು ಪಡೆದವರ ಡೆಲಿಗೇಷನ್ ಫಾರ್ಮ್ ಇಟ್ಕೊಂಡ ಆರೋಪ ಇದೆ. ಮತದಾನ ಮಾಡಲು 40 ಡೆಲಿಗೇಷನ್ ಫಾರ್ಮ್ ಕೊಡ್ತಾ ಇಲ್ಲ ಅಂತ ಆರೋಪ. ಜಾರಕಿಹೊಳಿ ಫೈನಲ್ನ ಅಭ್ಯರ್ಥಿ ಅಪ್ಪ ಸಾಹೇಬ್ ಬೆಳಗಾವಿಯ ಇಫಾ ನೋಡಿ, ಇಲ್ಲಿ ಗಮನಿಸ್ತಾ ಇದ್ದೀವಿ. ಬೆಳಗಾವಿ ಡಿಸಿಸಿ ಬ್ಯಾಂಕ್ ನಿರ್ದೇಶಕರ ಎಲೆಕ್ಷನ್ ಸಂದರ್ಭದಲ್ಲಿ ದೊಡ್ಡ ಮಟ್ಟದ ಗಲಾಟೆನೇ ನಡೆದು ಹೋಗಿದೆ. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಡೀಟೇಲ್ಸ್ ಕೊಡ್ತಾರೆ ನಮ್ಮ ಬೆಳಗಾವಿ ರಿಪೋರ್ಟರ್ ರಾಜೇಶ್ ಹೂಗಾರ್ ಸಂಪರ್ಕದಲ್ಲಿದ್ದಾರೆ. ರಾಜೇಶ್, ಯಾವ ಕಾರಣಕ್ಕಾಗಿರುವಂತಹ ಗಲಾಟೆ ಇದು? ಯಾರ್ಯಾರ ನಡುವೆ ಆಗಿರುವಂತಹ ಗಲಾಟೆ? ಡೀಟೇಲ್ಸ್ ಕೊಡ್ತಾ ಹೋಗೋದಾದ್ರೆ. ಎಸ್ ರಾಮ್, ಇವತ್ತು ಏನಂತಂದ್ರೆ ಬೆಳಗಾವಿಯ ಡಿಸಿಸಿ ಬ್ಯಾಂಕ್ ನಿರ್ದೇಶಕರ ಚುನಾವಣೆಗೆ ಏನು ಮತದಾನ ಇರತಕ್ಕಂಥದ್ದು. ಇನ್ನು ಬೆಳಗ್ಗೆ 9 ಗಂಟೆಯಿಂದ ಸಾಯಂಕಾಲ 4 ಗಂಟೆವರೆಗೂ ಕೂಡ ಮತದಾನಕ್ಕೆ ಏನು ಅವಕಾಶ ಇರತಕ್ಕಂಥದ್ದು. ಈ ಹಿನ್ನೆಲೆಯಲ್ಲಿ ಏನಂತಂದ್ರೆ ಈಗಾಗಲೇ ಏನು ರಾಯಬಾಗ್ ವ್ಯಾಪ್ತಿ ಏನಂತಿರ್ತಾರೆ 205 ಏನು ಡೆಲಿಗೇಟ್ಸ್ ಇರ್ತಾರೆ, ಅಂದ್ರೆ ಮತದಾರರು ಇರ್ತಾರೆ. ಇವರನ್ನ ಈಗ ಇವತ್ತು ಅವರು ಮತದಾನ ಮಾಡತಕ್ಕಂಥದ್ದು. ಅದರಲ್ಲಿ ಈಗ 40 ಜನರನ್ನ ಏನು ರಾಯಬಾಗ್ ಏನು ಜಾರಕಿಹೊಳಿ ಪೆನಲ್ ಅಲ್ಲಿ ಇರುವಂತ ಏನು
ಅಪ್ಪಸಾಬ್ ಕುಲ್ಗೋಡೆ ಏನಿದ್ದಾರೆ ಇವರು ಏನು 40 ಜನರನ್ನ ಅಲ್ಲಿ ಏನು ಇಫಾ ಹೋಟೆಲ್ ನಲ್ಲಿ ಅಂದ್ರೆ ಖಾಸಗಿ ಹೋಟೆಲ್ನ ಇಫಾ ಹೋಟೆಲ್ ನಲ್ಲಿ ಕೂಡಿ ಹಾಕಿ ಅವ್ರಿಗೆ ಕೊಡ್ತಕ್ಕಂತ ಫಾರ್ಮ್ ಅನ್ನ ಕೊಡದೆ ಸತಾಯಿಸ್ತಿರತಕ್ಕಂಥದ್ದು. ಇದನ್ನ ವಿಷಯ ಗಮನಕ್ಕಂತ ಏನು ಸೌದಿ ಹಾಗೂ ರಮೇಶ್ ಕತ್ತಿ ಬೆಂಬಲಿಗರು ಏಕಾಏಕಿ ಹೋಟೆಲ್ಗೆ ನುಗ್ಗಿ ಗಲಾಟೆ ಮಾಡತಕ್ಕಂಥದ್ದು. ಯಾಕೆ ಅಷ್ಟು ಜನರನ್ನ ಏಕಾಏಕಿ ಒಳಗಡೆ ಇಟ್ಕೊಂಡು ಕೊಡಿದ್ರೆ ಅವ್ರಿಗೆ ಫಾರ್ಮ್ ಅನ್ನ ಕೊಡದೆ ಅವ್ರಿಗೆ ಮತದಾನ ಹಕ್ಕು ಮಾಡುವಂತ ಕೆಲಸವನ್ನು ಕೂಡ ನೀವು ಮಾಡ್ತಾ ಇಲ್ಲ ಅನ್ನೋ ನಿಟ್ಟಿನಲ್ಲಿ ಏಕಾಏಕಿ ಏನು ಕೈಕೆ ಮಿಲಾಯಿಸುವಂತ ಹಂತಕ್ಕೂ ಕೂಡ ಘಟನೆ ಹೋಗಿರ್ತಕ್ಕಂಥದ್ದು. ಸದ್ಯ ಈಗ ಪೊಲೀಸರು ಕೂಡ ಅಲ್ಲಿ ಮಧ್ಯ ಪ್ರವೇಶ ಮಾಡಿ ಏನು ನಿಮ್ಮ ಏನಿದೆ ದೂರುಗಳೇನಿದ್ರೆ ಚುನಾವಣಾ ಅಧಿಕಾರಿಗಳಿಗೆ ಹೋಗಿ ದೂರು ಅಂತ ಕೊಡುವಂತ ಕೆಲಸ ಮಾಡ್ತಾರೆ. ಆದ್ರೆ ಯಾವುದೇ ರೀತಿ ಗಲಾಟೆಗೆ ಅವಕಾಶವನ್ನ ನಾವು ಮಾಡಿಕೊಡುವುದಿಲ್ಲ ನಿಟ್ಟಿನಲ್ಲಿ ಈಗ ತಿಳಿ ಹೇಳುವಂತ ಕೆಲಸ ಮಾಡಿದ್ದಾರೆ. ಆದ್ರೆ ಆ ಸೌದಿ ಮತ್ತು ರಮೇಶ್ ಕತ್ತಿ ಬೆಂಬಲಿಗರು ಮಾತ್ರ ಅವ್ರನ್ನ ಅಂದ್ರೆ ಒಳಗಡೆ ಕೂಡ ಹಾಕಿದವ್ರನ್ನ ಹೊರಗಡೆ ಕಳಿಸಿ ಕೊಡಿ ಅಂದ್ರೆ ನಾವು ಅವ್ರಿಗೆ ಫಾರ್ಮ್ ಅನ್ನು ಕೊಟ್ಟು ಮತದಾನ ಮಾಡ್ಲಿಕ್ಕೆ ಅವಕಾಶ ಮಾಡ್ಕೊತಾ ಇದ್ರೆ ಅದಕ್ಕೂ ಕೂಡ ಅವಕಾಶ ಮಾಡಿಕೊಡದೆ ಅವರನ್ನ ಒಳಗಡೆ ಇಡುವಂತ ಕೆಲಸವನ್ನ ಈಗಾಗಲೇ ಜಾರಕಿಹೊಳಿ ಬೆಂಬಲಿಗರು ಮಾಡ್ತಾ ಇದ್ದಾರೆ ಅನ್ನೋ ಆರೋಪನ ಕೂಡ ಮಾಡ್ತಾ ಇದ್ದಾರೆ. ರಾಮ್, ಇಲ್ಲಿ ಕೇವಲ ಬೆಂಬಲಿಗರು ಮಾತ್ರ ಕಾಣಿಸ್ತಾ ಇದ್ದಾರೆ, ರಮೇಶ್ ಕತ್ತಿ ಅವರಿಲ್ಲ, ಇದರ ಜೊತೆಗೆ ಸತೀಶ್ ಜಾರಕಿಹೊಳಿ ಅವರು ಕೂಡ ಇಲ್ಲ. ಅಂದ್ರೆ ಇದು ಈಗ ಮುಗಿಯುವ ಲಕ್ಷಣಗಳೇನಾದ್ರೂ ಇದೆಯಾ? ಎಸ್ ರಾಮ್ ಏನಂತಂದ್ರೆ ಸದ್ಯ ಈಗ ಏನು 40 ಡೆಲಿಗೇಟ್ಸ್ ಏನು ಮತದಾರರಿದ್ದಾರೆ ಅವರು ಈಗ ಸದ್ಯ ಅಲ್ಲಿ ಇಫಾ ಹೋಟೆಲ್ ಇರ್ತಕ್ಕಂಥದ್ದು. ಅವ್ರಿಗೆ ಯಾಕಂತಂದ್ರೆ ಅವ್ರು ಮತದಾನ ಮಾಡ್ಲಿಕ್ಕೆ ಅವ್ರಿಗೆ ಏನು ಫಾರ್ಮ್ ಅನ್ನ ನೀಡಬೇಕಾಗಿರ್ತದೆ. ಆ ಫಾರ್ಮ್ ಅನ್ನ ಏನು ಡೆಲಿಗೇಷನ್ ಫಾರ್ಮ್ ಇರುತ್ತೆ ಆ ಫಾರ್ಮ್ ಅನ್ನ ನೀಡದೆ ಅವರನ್ನ ಅಲ್ಲಿ ಕೂಡಿ ಹಾಕಿ ಮತದಾನದಿಂದ ಅವ್ರನ್ನ ವಂಚಿತವಾಗಿ ಮಾಡಿದರೆ ಏನು ಅವ್ರು ಏನು ಅಪ್ಪಸಾಬ್ ಕುಲ್ಗೋಡೆ ಏನಿದ್ದಾರೆ ರಾಯಬಾಗ್ ತಾಲೂಕಂತ ಸ್ಪರ್ಧೆ ಮಾಡೋದು ಅವ್ರ ಅಪೋಸಿಟ್ ಇರತಕ್ಕಂತ ಬಸವನಗೌಡ ಏನು ಆಸಂಗಿದ್ದಾರೆ ಇವರನ್ನ ಸೋಲ್ಸ್ಲಿಕ್ಕೆ ಒಂದು ರಣತಂತ್ರ ಅಂತಕ್ಕಂಥದ್ದು. ಇದು ವಿಷಯ ಯಾವಾಗ ಸೌದಿ ಹಾಗೂ ರಮೇಶ್ ಕತ್ತಿ ಬೆಂಬಲಿಗರಿಗೆ ಗೊತ್ತಾಗುತ್ತೆ ಅವ್ರಿಗೆ ಏಕಾಏಕಿ ಅವರನ್ನ ಹೊರಗೆ ಕರ್ಕೊಂಡ್ ಬರುವಂತ ಕೆಲಸಕ್ಕೆ ಮುಂದಾಗ್ತಾರೆ. ಆ ವೇಳೆಯಲ್ಲಿ ಸದ್ಯ ಗಲಾಟೆ ಆಗಿರ್ತಕ್ಕಂಥದ್ದು. ಬಟ್ ಈಗ ಸದ್ಯ ನಡುವೆ ಏನಂತಂದ್ರೆ ಡಿಸಿಪಿ ನಾರಾಯಣ್ ಬರ್ಮೀನ್ ಕೂಡ ಹೋಗಿ ಸ್ಥಳಕ್ಕೆ ಭೇಟಿ ಕೊಟ್ಟು ಏನೋ ಅಲ್ಲಿ ಇರುವಂತ ಬೆಂಬಲಿಗರನ್ನ ಮನವೊಲಿಸುವ ಕೆಲಸ ಮಾಡ್ತಾ ಇದಾರೆ. ನೀವ್ ಏನಾದ್ರೂ ಆತನ ಗಲಾಟೆ ಮಾಡೋಕ್ಕಿಂತ ಮುಂಚೆ ನೀವೇನಂತಂದ್ರೆ ಯಾವುದೇ ಏನು ನಿರ್ಧಾರ ತಗೋದಿದ್ರು ಕೂಡ ಚುನಾವಣೆ ಅಧಿಕಾರಿ ಹೋಗಿ ಕಂಪ್ಲೇಂಟ್ ಅನ್ನ ಕೊಡಿ. ಆದ್ರೆ ಈ ತರ ಗಲಾಟೆ ಮಾಡೋದಾದ್ರೆ ನಾವು ಕಾನೂನು ಸುವ್ಯವಸ್ಥೆ ಹಾಳಾದ್ರೆ ನಾವು ಕ್ರಮವನ್ನು ತೆಗೆದುಕೊಳ್ಳುವ ನಿಟ್ಟಿನಲ್ಲಿ ಅವ್ರಿಗೆ ಸೂಚನೆ ಕೊಟ್ಟಿದ್ದಾರೆ. ಸದ್ಯ ಇನ್ನೂ ಕೂಡ ಅಲ್ಲಿ ಸದ್ಯ ಬಿಗಿನ ವಾತಾವರಣ ಇದೆ ಅಂತಾನೆ ಹೇಳ್ಬೋದು. ರಾಮ್, ಓಕೆ, ಥ್ಯಾಂಕ್ ಯು ರಾಜೇಶ್ ತಮ್ಮೆಲ್ಲ ಮಾಹಿತಿಗಾಗಿ.